ಗೃಹ ಸಚಿವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಯಾಕೆ ಆಗ್ತೀರಾ? ದೇಶದ ಗೃಹ ಮಂತ್ರಿಯನ್ನು ಹತ್ತಿರದಿಂದ ನಾನು ನೋಡಿದ್ದೀನಿ. ಅಂದ್ರೆ ಅಮಿತ್ ಶಾ ವಿಚಾರವಾಗಿ ಹೇಳ್ತಾ ಇರೋದಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೀಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೇ ಘಟನೆ ನಡೆದ್ರೂ ತಕ್ಷಣವೇ ಮಾಹಿತಿ ಗೃಹ ಸಚಿವರಿಗೆ ಸಿಗುತ್ತೆ. ಸಿಟಿ ರವಿಯನ್ನ ರಾತ್ರಿಡೀ ಸುತ್ತಾಡಿಸ್ತಾರೆ ಅಂತ ಅಂದ್ರೆ ಹಾಗಾದ್ರೆ ನೀವ್ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ಗೃಹ ಸಚಿವರಾಗಿರೋಕ್ ನೀವು ಅರ್ಹ ಇದ್ದೀರಾ ಅಂತೇಳಿ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದರೆ ಹೋಮ್ ಮಿನಿಸ್ಟರ್ ಯಾಕಾಗಿರ್ತೀರಿ ನೀವು? ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನು ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ. ದೇಶದ ಗೃಹ ಮಂತ್ರಿಗಳು ಅನೇಕ ಸರ್ತಿ ನಮ್ದು ರಾತ್ರಿ 12, 1 ಗಂಟೆ 2 ಗಂಟೆವರೆಗೆ ಮೀಟಿಂಗ್ ನಡೆದಾಗ ತಕ್ಷಣ ದೇಶದಲ್ಲಿ ಏನಾದರೂ ಪ್ರಮುಖ ಘಟನೆಗಳು ನಡೆದ್ರೆ ಅವರಿಗೆ ಮಾಹಿತಿ ಬರ್ತದೆ. ಗೃಹ ಮಂತ್ರಿಗಳಿಗೆ, ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ನಡೆದ್ರೆ ತಕ್ಷಣ ಮಾಹಿತಿ ಬರ್ತದೆ. ಬೇರೆ ರಾಜ್ಯದಲ್ಲಿ ಏನಾದರೂ ಘಟನೆ ನಡೆದು ಅದರಿಂದ ರಾಜ್ಯದಲ್ಲಿ ಏನಾದರೂ ಪರಿಣಾಮ ಆಗ್ತದೆ ಅಂತಂದರೆ ಅಲ್ಲಿಯೂ ಕೂಡ ರಾಜ್ಯವನ್ನು ಅಲರ್ಟ್ ಮಾಡ್ತಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ನೋಡ್ರಿ,